2ರಿಂದ 55,000 ಕೋಟಿ ರೂಪಾಯಿ, 1,21,00,000 ಹೆಣ್ಮಕ್ಳಿಗೆ ಮನೆ ಯಜಮಾನರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ ಕೆಲವೆಲ್ಲ ಪರಿಶೀಲನೆ ಮಾಡ್ತಾ ಇದೀವಿ, ಮತ್ತೆ ಅವ್ರ ಫೋಟೋ, ಫೋನ್ ನಂಬರು ಎಲ್ಲ ಹೊಸದಾಗಿ ತೆಗೆದುಕೊಳ್ಬೇಕು. ಕೆಲವು CAG ಒಂದು ವರದಿ ಬಂತು, ಕೆಲವೆಲ್ಲ ಮಿಸ್ಯೂಸ್ ಆಗಿದೆ, ಸತ್ತೋಗಿದ್ರು ಕೂಡ ಅವ್ರ ಹೆಸರಲ್ಲಿ ಬೇರೆಯವ್ರು ತೆಗೆದುಕೊಳ್ತಾ ಇದ್ರು ಅಂತ ಹೇಳಿ ನಮಗೆ ಮಾಹಿತಿ ಬಂತು. ಅದಕ್ಕೆ ವಾಪಸ್ ಅರ್ಜಿಯನ್ನ ತಿರ್ಗಾ ಅವರು ಹೊಸದಾಗಿ ಅರ್ಜಿಯನ್ನ ಕೊಟ್ಟು ರಿವೆರಿಫಿಕೇಶನ್ ಮಾಡಬೇಕು ಅಂತ ಹೇಳಿದ್ದೇವೆ. ಅವ್ರು ಯಾರಿಗೂ ನಿಲ್ಲಿಸ್ತಾ ಇಲ್ಲ, ಮತ್ತೆ ಅದನ್ನ ಪರಿಶೀಲನೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಕಾನೂನು ಚೌಕಟ್ಟಿನಲ್ಲಿ ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ತಲುಪಬೇಕು ಅಂತೇಳಿ ಈಗಾಗಲೇ ಹೊಸ ಅರ್ಜಿಗಳನ್ನ ಕೊಟ್ಟು ತುಂಬುವಂತ ಕೆಲಸವನ್ನ ಮಾಡಿ, ಹೊಸ ಭಾವಚಿತ್ರವನ್ನು ಕೊಟ್ಟು ಅವರಿಗೆ ಗೊತ್ತಿನ ಚೀಟಿಯನ್ನು ಕೊಡಬೇಕು ಅನ್ನೋದನ್ನ ಈಗಾಗಲೇ ನಾವು ಕಾರ್ಯಕ್ರಮವನ್ನ ರೂಪಿಸ್ತಾ ಇದ್ದೇವೆ. ಇದಲ್ಲದೆ ಶಕ್ತಿ ಯೋಜನೆಯಲ್ಲಿ ಕೂಡ ಬಸ್ಸಲ್ಲಿ ಓಡಾಡುವಂತವ್ರಿಗೆ ಬಸ್ಸಲ್ಲಿ ಓಡಾಡೋರಿಗೆ ಅವರು ಕೂಡ ಒಂದು ಗುರುತಿನ ಚೀಟಿ ಕೊಡಬೇಕು ಅಂತೇಳಿ, ಇದಲ್ಲದೆ KB ಏನೋ ಒಂದು ನಮ್ಮ ಇದರಿಂದ ನಿಮ್ಗೆ ಕರೆಂಟ್ ಕೊಡ್ತಾ ಇದ್ದೀವಿ, ಅದಕ್ಕೂ ಕೂಡ ಪ್ರತಿಯೊಬ್ರು ಕೂಡ ಎಷ್ಟು ರೂಪಾಯಿ ಹಣ ನಿಮ್ಗೆ ತಲುಪ್ತಾ ಇದೆ, ಎಷ್ಟು ಯೂನಿಟ್ ಅನ್ನ ನೀವು ಬಳಸಿದ್ದೀರಿ ಅಂತೇಳಿ ಎಲ್ಲ ದಾಖಲೆಗಳನ್ನು ಕೊಡ್ಲಿಕ್ಕೆ ಈಗಾಗಲೇ ಅದು ಕೂಡ ನಾವು ಅರ್ಜಿಯನ್ನು ಕೊಟ್ಟುಕೊಂಡು ನಾವು ಅದನ್ನೆಲ್ಲ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಕೂಡ ನೀವೆಲ್ಲ ಸಹಕಾರ ಕೊಡಬೇಕು, ಆಗ ಎಲ್ಲರೂ ಕೂಡ ಕಂಟಿನ್ಯೂ ಆಗ್ತದೆ. ಯಾರು ಕೂಡ ತೆಗೆದಾಕುವಂತ ಪ್ರಶ್ನೆ ಇಲ್ಲ. ಯಾರು ಅರ್ಹರಿದ್ದಾರೆ ಅವರೆಲ್ಲರೂ ಕೂಡ ನಾವು ಕೊಡ್ತೇವೆ. ಈಗ SIR ಪ್ರಾರಂಭ ಆಗ್ತಾ ಇದೆ. SIR ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇದೆ. ನಿಮ್ಮ ಮತದಾನದ ಹಕ್ಕು ನಿಮ್ಮ ಭವಿಷ್ಯದ ಮೇಲೆ ನಿಂತಿದೆ. ಯಾರು ಮತದಾನದ ಹಕ್ಕನ್ನ ಕಳ್ಕೊಳ್ತೀರೋ ಸರ್ಕಾರದಲ್ಲಿ ಇರುವಂತಹ ಸೌಲಭ್ಯಗಳು ಮುಂದಿನ ದಿನದಲ್ಲಿ ತೊಂದರೆ ಆಗ್ತದೆ. ನಿಮ್ ಓಟೇ ಇಲ್ಲ ಅಂತಂದ್ರೆ ನಿಮ್ಗೆ ಯಾರು ನಿಮ್ಗೆ ಕೊಡ್ತಾರೆ? ಫೋಟೋ ಇಡಕ್ಕಾಗಿಲ್ಲ ಯಾರು? ನಿಮ್ಗೆ ಮತ ಇಲ್ಲ ಅಂದ್ರೆ ಯಾರು ನಿಮ್ಗೆ ಕೊಡ್ತಾರೆ? ಸೊ ನೀವು ಮತದಾನ ಇರ್ಬೋದು, ನಮ್ಮ ರಾಜ್ಯವ್ರು ಆಗಿರ್ಬೋದು, ಹೊರಗಡೆ ರಾಜ್ಯವ್ರು ಕೊಡೋದಲ್ಲ, ನಮ್ಮ ರಾಜ್ಯವ್ರಿಗೆ ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಸೊ ಅದಕ್ಕೆ ಇವತ್ತು ಎಲ್ಲರೂ ಕೂಡ ನಾಗರಿಕರು ಇದಕ್ಕೆ ಸಹಕಾರ ಕೊಡಬೇಕು. ಎಲ್ಲ ಪಕ್ಷವರಿಗೂ BLA 2 ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ BLOಗಳು ಯಾರು ಟೀಚರ್ಸ್ ಇದ್ದಾರೆ, ಅಂಗನವಾಡಿಗಳಿದ್ದಾರೆ, ಆಶಾ ಕಾರ್ಯಕರ್ತರಿದ್ದಾರೆ, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಬಂದು ಫಾರಂ ಕೊಡ್ತಾರೆ. ಫಾರಂ ಕೊಟ್ಟಿದ ತಕ್ಷಣ ಆ ಫಾರಂ 29ನೇ ತಾರೀಕು ವಾಪಸ್ ಕೊಡಬೇಕು. ನಮ್ಮ BLAಗಳೇ ಕಲೆಕ್ಟ್ ಮಾಡಿ ಕೊಡಬೇಕು. BLAಗಳು ದಿನಕ್ಕೆ 10 ಫಾರಂ ಕೊಡಕ್ಕೆ ಅವಕಾಶ ಇದೆ. ಅವರು 50 ಫಾರಂ ಹಂಚುವಂತ ಅವಕಾಶ ಕೂಡ ಅವ್ರಿಗಿದೆ. ಸೊ ಅದರಿಂದ ಕಾನೂನಲ್ಲೇ, ಸಂವಿಧಾನದಲ್ಲೇ ಅದಕ್ಕೆ ಹಕ್ಕನ್ನ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಯಾರು BLAಗಳಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಆ ಫಾರಂ ಅನ್ನು ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಅದು ಏನು ಮಾಹಿತಿ ಕೇಳಿದ್ದಾರೆ, ಕಂಪಲ್ಸರಿ ನೀವು ಸೈನ್ ಹಾಕಿ ಕೊಟ್ಟರು ಮಾತ್ರ ನಿಮ್ಮ ವೋಟ್ ಇರ್ತದೆ, ಇಲ್ಲ ಅಂದ್ರೆ ನಿಮ್ ವೋಟ್ ಇರುವುದಿಲ್ಲ. ನಾನು ಕೂಡ ನನ್ನ ಮನೆಯಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಸೇರಿ ಆ ಫಾರಂಗೆ ಸೈನ್ ಹಾಕ್ಬಿಟ್ಟು ನಾವು ಕೊಟ್ಟಿದ್ದೇವೆ. ಹಂಗೆ ನೀವೆಲ್ಲರೂ ಕೂಡ ನಿಮ್ಮ ವೋಟ್ ಅನ್ನ, ಮತವನ್ನ, ಹಕ್ಕನ್ನ ಉಳಿಸ್ಕೊಳ್ಬೇಕಾದ್ರೆ ನೀವು ಸೈನ್ ಅನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ವೋಟ್ ಇರ್ತದೆ. ಆಮೇಲೆ ನೀವು 5ನೇ ತಾರೀಕು ಅವರು ವೋಟರ್ ಲಿಸ್ಟ್, ಕರಡು ವೋಟರ್ ಲಿಸ್ಟ್ ಕೊಟ್ಟಾಗ ನಿಮ್ ಹೆಸರಿಲ್ಲ ಅಂತಂದ್ರೆ ಅನೇಕ ಸಮಸ್ಯೆಗಳು ಬರ್ತದೆ. ಇನ್ನೇನಾದ್ರು ತೊಂದರೆ ಆಗ್ಬೋದು, ಯಾರಿಗಾದ್ರು ದಾಖಲೆ ಇಲ್ಲ ಅನ್ನೋದಾದ್ರೆ ನಾವು ಈಗಾಗಲೇ ಎಲ್ಲರೂ ಕೂಡ ವಾಸದ ಪತ್ರವನ್ನ, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತೇಳಿ ಇದಕ್ಕೆ ಈಗಾಗಲೇ ನಾವು ರೆವಿನ್ಯೂ ಇಲಾಖೆಯವರಿಗೆ ಆದೇಶ ಕೊಟ್ಟಿದ್ದೇವೆ. ನೀವು ಯಾರು ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಉಚಿತವಾಗಿ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದಲ್ಲದೆ ಜಾತಿ ಸರ್ಟಿಫಿಕೇಟ್ಗಳನ್ನ, ನಿಮ್ಮ ಜಾತಿ ಸರ್ಟಿಫಿಕೇಟ್ 5.5 ಕೋಟಿ 4.5 ಕೋಟಿ ಜನರಿಗೆ ಈಗಾಗಲೇ ಜಾತಿ ಸರ್ಟಿಫಿಕೇಟ್, ST ಸರ್ಟಿಫಿಕೇಟ್, ಮೈನಾರಿಟಿ ಸರ್ಟಿಫಿಕೇಟ್, OBC ಸರ್ಟಿಫಿಕೇಟ್, ಬ್ಯಾಕ್ವರ್ಡ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ 5.5 ಕೋಟಿ ಜನರಿಗೆ ಹಂಚಿದ್ದೇವೆ, ಮೊದಲೆಲ್ಲ ತೆಗೆದುಕೊಂಡಿದ್ದಾರೆ. ಆ ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ. ಸೊ ನೀವು ಯಾರು ಬೇಕು ಅಂತಂದ್ರೆ ನಿಮ್ಮ ಹೆಸರು ದಾಖಲೆ ಕೇಳಿದ್ರೆ ನಿಮ್ಗೆ ಅದನ್ನ ಕೊಡ್ಲಿಕ್ಕೆ, ಡೌನ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಕೂಡ ಇದೆ. ಆದ್ರಿಂದ ನಿಮ್ಗೆ ಯಾರು ಬೇಕೋ, ನಿಮ್ಗೆ ಏನಾದ್ರು ಒಂದು ಚೂರು ನಿಮ್ಮ ಡಿಫಿಷಿಯನ್ಸಿ ಇತ್ತು ಅಂತ ಗಟ್ಟು ಬಂತು ಅಂದ್ರೆ ನೀವು ಈಗೇನೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಲ್ಪ್ ಲೈನ್, ಪ್ರತಿಯೊಂದು ಬೂತಲ್ಲೂ ಕೂಡ ಹೆಲ್ಪ್ ಲೈನ್ ಅನ್ನ ಚುನಾವಣೆ ಆಯೋಗ ಇದಕ್ಕೆ ವ್ಯವಸ್ಥೆ ಮಾಡಿದೆ. ಸರ್ಕಾರದಿಂದ ಕೂಡ ನಾವು ಅದಕ್ಕೆ ಏನ್ ಬೇಕೋ ಸಹಾಯ ಮಾಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. BLA 2ಗಳಿಗೆ ನಾವು ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದೇವೆ.
ಅವರು ಕೂಡ ನಿಮ್ಗೆ ಮಾಹಿತಿಯನ್ನ ಒದಗಿಸ್ಕೊಡ್ತಾರೆ. ದಯವಿಟ್ಟು ತಾವು ತಮ್ಮ ಊರಿನಲ್ಲಿ ಯಾರಿಗೆ ವಿದ್ಯುತ್ ಶಕ್ತಿ ಬೇಕು ಉಚಿತವಾಗಿ, ಯಾರಿಗೆ ಸರ್ಕಾರದ ಸೌಲಭ್ಯ ಬೇಕು, ಯಾರಿಗೆ ಗೃಹಲಕ್ಷ್ಮಿ ಬೇಕು, ಯಾರಿಗೆ ಅನ್ನಭಾಗ್ಯ ಬೇಕು, ಯಾರಿಗೆ ಸೈಟ್ ಬೇಕು, ಯಾರಿಗೆ ಮನೆ ಬೇಕು, ಯಾರಿಗೆ ಪೆನ್ಷನ್ ಕೊಡ್ಬೇಕು, ಎಲ್ಲರೂ ಕೂಡ ಅವರ ಮತದಾನದ ಹಕ್ಕನ್ನ ಉಳಿಸ್ಕೊಂಡಿದ್ರೆ ಮಾತ್ರ ಅವ್ರಿಗೆ ಸಿಗ್ತದೆ. ಇಲ್ಲ ಅಂದ್ರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಯಾರಿಗೆ ಸಿಕ್ಕಿಲ್ಲ ಅಂತವ್ರನ್ನೆಲ್ಲ ಕೂಡ ವಜಾ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಬಹಳ ಜಾಗೃತರಾಗಿರ್ಬೇಕು. ಇದು ಈಗಾಗಲೇ ನಾವು ಬಿಜೆಪಿಗಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಾವು ಪ್ರಾರಂಭ ಮಾಡ್ಬೋದು. ಈಗ ಅವರು ಕೂಡ ಎಚ್ಚರಿಕೊಂಡು ಅವ್ರದ್ದು ಏನಂತ ಒಂದು ಪ್ರಯತ್ನ ನಮ್ಮೆಲ್ಲ ಆರೋಪ ಸರ್ಕಾರ ಇದೆ, ಇವ್ರು ದುರುಪಯೋಗ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲ ಕಂಪ್ಲೇಂಟ್ ಹೇಳ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದವ್ರ ರಾಜಕಾರಣ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಏನಂದ್ರೆ ಪ್ರತಿಯೊಬ್ಬ ನಾಗರಿಕರು ಕೂಡ ನಿಮ್ಮ ಮತದಾನದ ಹಕ್ಕನ್ನು ಕೊಡಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಬಹಳ ಹುಷಾರಾಗಿರಿ. ವಿಶೇಷವಾಗಿ ಅಲ್ಪಸಂಖ್ಯಾತರು ಒಂದು ಸಣ್ಣ ಹೆಸರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಿರ್ಗಾ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾರೆ. ವಿಶೇಷವಾಗಿ ಬಡವರ ಬಗ್ಗೆ, ಯುವಕರ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಯುವಕರಿಗೆ ಯಾರಿಗೆ ವೋಟ್ ಇಲ್ಲ ಅವರು ಹೊಸದಾಗಿ ಫಾರಂ 6 ಕೊಟ್ಟು ಹೊಸ ಸೇರ್ಪಡೆ ಮಾಡೋದು ಕೂಡ ಒಂದು ಅವಕಾಶ ಇದೆ. ಈ ಅವಕಾಶವನ್ನ ಯಾರು ಕೂಡ ಕಳ್ಕೊಳ್ಬಾರದು. ಇದು ಮತದ ಹಕ್ಕು ನಿಮ್ಮ ಬದುಕಿನ ಮೇಲೆ ನಿಂತಿದೆ. ನಿಮ್ಮ ಬದುಕನ್ನ ನೀವು ಕಾಪಾಡ್ಕೊಳ್ಬೇಕಾದ್ರೆ ಇವತ್ತು ಮತದ ಹಕ್ಕಿದ್ರೆ ಮಾತ್ರ ಸಾಧ್ಯ. ಇದು ಎಲ್ಲ ಯೋಜನೆಗಳು ಕೂಡ ನಿಮ್ಮ ಮತದಾನದ ಹಕ್ಕಿಗೆ ಲಿಂಕ್ ಆಗಿರ್ತದೆ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ಇವತ್ತು ನಾವು ಬಂದು ಈಗಾಗಲೇ ನಾನು ಗುಲ್ಬರ್ಗ ಡಿವಿಷನ್ ಮೀಟಿಂಗ್ ಮಾಡಿದೆ. ಇವತ್ತು ಬೆಳಗಾಂ ಡಿವಿಷನ್ ಬಂದು ಕಿತ್ತೂರು ಇದಕ್ಕೆ ಬಂದು ಇಲ್ಲೂ ಬಂದು ಚರ್ಚೆ ಮಾಡಿದ್ದೇನೆ. ಇನ್ನೆಲ್ಲಾ ಕಡೆ ಈ ರೀತಿ ಪ್ರವಾಸ ಮಾಡ್ತೇನೆ. ಇನ್ನು 2 ವರ್ಷ ಬೆಳಗ್ಗೆ ಸಾಯಂಕಾಲ ನಾವು ಹೆಂಗೆ 6 ವರ್ಷ ನಾವು ಸತೀಶ್ ರಾತ್ರಿ 10 ರಾತ್ರಿ ದುಡಿದು ಆ ರೀತಿ ವಾಪಸ್ಸು ಈ ರಾಜ್ಯದಲ್ಲಿ ನಮ್ಮ ಸರ್ಕಾರ ತರೋದು ನಮ್ಮ ಜವಾಬ್ದಾರಿ. ಎಲ್ಲರಿಗೂ ಅಧಿಕಾರ ಸಿಕ್ಕಿಲ್ಲ ಅಂತ ಚಿಂತೆ ಮಾಡೋದು ಬೇಡ. ಈಗ ಗ್ಯಾರಂಟಿ ಸಮಿತಿ 15 ಜನ ಒಂದೊಂದು ಕ್ಷೇತ್ರಕ್ಕೆ ಮಾಡಿದ್ದವು, ಜಿಲ್ಲೆಗೆ 15 ಜನ ಮಾಡಿದ್ದವು. ಈಗ ಈ ಒಂದು ಸ್ಕೀಮು ಇದನ್ನ ಎಲ್ಲರಿಗೂ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಸಂಪರ್ಕ ಇಟ್ಕೊಳ್ಳಿ ಅಂತ ಹೇಳಿ ಪ್ರತಿ ಪಂಚಾಯತಿಗೂ ಕೂಡ 6 ಜನನ ಹೊಸದಾಗಿ ನಮ್ಮ ಕಾರ್ಯಕರ್ತನ ನೇಮಕ ಮಾಡಲಿಕ್ಕೆ ಈಗಾಗಲೇ ನಾನು ಆದೇಶವನ್ನು ಹೊರಡಿಸಿದ್ದೇನೆ. ಈಗ ಒಂದು ತಾಲೂಕಲ್ಲಿ ಒಂದು ಕ್ಷೇತ್ರದಲ್ಲಿ 40 ಪಂಚಾಯತ್ ಇತ್ತು ಅಂದ್ರೆ 6 ಜನ ಎಷ್ಟಾಯ್ತು? 240 ಜನ ಕಾರ್ಯಕರ್ತರಿಗೆ, 240 ಜನಕ್ಕೆ ಗುರುತಿನ ಚೀಟಿ, 240 ಜನಕ್ಕೆ ಒಂದು ಗೌರವ. ಇದು ಸರ್ಕಾರ ನಾಮಕ ಮಾಡುವಂತ ಒಂದು ಗೌರವ. ಯಾರಿಗೆ ಗ್ಯಾರಂಟಿಯನ್ನು ಪಡ್ಕೊಳ್ತಾ ಇದ್ದಾರೆ ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೊಳ್ಳಿಕ್ಕೆ ಆ ಪಂಚಾಯತಿಯಲ್ಲಿ ಆ ವ್ಯವಸ್ಥೆನ ಮಾಡ್ತಾ ಇದ್ದಾರೆ. ಇದು ನಿಮ್ಗೆ ಸ್ವಾಭಿಮಾನದ ಒಂದು ಗೌರವ. ಎಲ್ಲರೂ ಕೂಡ ಈ ಗೌರವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವರು ನಾನು ದೊಡ್ಡ ಸ್ಥಾನ ಬೇಕು ಅಂತ ನಾನು ಇರ್ಬೋದು, ಇನ್ನೊಬ್ರು ಚಿಕ್ಕ ಸ್ಥಾನ ಇರ್ಬೋದು. ಆದ್ರೆ ಸರ್ಕಾರ ಈಗ ಹಾಸ್ಪಿಟಲ್ ಕಮಿಟಿ ನಾಮಿನೇಟ್ ಮಾಡ್ತಾ ಇದ್ದೇವೆ, ಬಗರ್ ಕುಲ್ ಸಾಗುವಳಿ ಮಾಡ್ತಾ ಇದ್ದೀವಿ, ಆಶ್ರಯ ಕಮಿಟಿ ಮಾಡ್ತಾ ಇದ್ದೀವಿ, ದೇವಸ್ಥಾನಕ್ಕೆ ಆರಾಧನಾ ಸಮಿತಿ ಮಾಡ್ತಾ ಇದ್ದೀವಿ, ಹಿಂಗೆ ಶಾಲೆಗಳ ಕಮಿಟಿಗಳು ಮಾಡ್ತಾ ಇದ್ದೀವಿ, ಸೊಸೈಟಿಗಳು ನಾಮಕರಣ ಮಾಡ್ತಾ ಇದ್ದೀವಿ. ಹಂಗೆ ಇದನ್ನು ಕೂಡ ಗ್ಯಾರಂಟಿ ಸಮಿತಿಗಳು ಕೂಡ ಪ್ರತಿ ಪಂಚಾಯತಿ ಕೂಡ ಮಾಡಬೇಕು ಅಂತ ಹೇಳಿ ನಿಮ್ಮ ಪಕ್ಷ, ನಿಮ್ಮ ಸರ್ಕಾರ ಇವತ್ತು ಈ ತೀರ್ಮಾನವನ್ನ ಕೈಗೊಂಡಿದೆ. ನಿಮ್ಮ ಕೈಯನ್ನ ಬಲಪಡಿಸಬೇಕು ಅಂತ ನಿಮ್ಮ ಮನೆಗಳಲ್ಲಿ ಕೇಳ್ತಾರೆ, ಏನ್ ಬೆಳಗ್ಗೆ ಸಾಯಂಕಾಲ ರಾಜಕಾರಣ ಮಾಡ್ಕೊಂಡಿದ್ದೀಯಾ ಅಂತ ಹೇಳಿ. ಸರ್ಕಾರ ನನ್ನನ್ನು ಗುರುಸಿದೆ, ನಮ್ಮ ಪಕ್ಷ ನನ್ನನ್ನು ಗುರುಸಿದೆ, ನನಗೆ ಜವಾಬ್ದಾರಿ ಕೊಟ್ಟಿದೆ, ಜನರ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂತ ಹೇಳುವಷ್ಟು ಶಕ್ತಿ ನೀವೊಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ಳೋಕೆ, ನಿಮ್ಮೊಂದು ಗುರುತಿನ ಚೀಟಿ ಮಾಡ್ಕೊಳ್ಳೋಕೆ, ನಿಮ್ಮ ಲಗ್ನ ಪತ್ರಿಕೆಯಲ್ಲಿ ನಾನು ಗ್ಯಾರಂಟಿ ಸಮಿತಿ ಸದಸ್ಯತ್ವ ಪಡ್ಕೊಳ್ಳಿಕ್ಕೆ ಇವೆಲ್ಲ ಕೂಡ ನಿಮ್ಗೆ ಅವಕಾಶ ಇದೆಯಾ ಇಲ್ಲೋ? ನಮ್ಮ ನವಲಗಡ್ಡಿ ಹೊಡಿತಾ ಇದ್ದಾರೆ ಅಧ್ಯಕ್ಷ. ಈಗ ನವಲಗಡ್ಡಿ ಅಧ್ಯಕ್ಷ ಇರ್ತಾರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಕೂಡ ಕೊಡೋದು. ಹಂಗೆ ಎಲ್ಲರೂ ಕೂಡ ನಾನು ಮುಖ್ಯಮಂತ್ರಿ ಅಂತ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಾರೆ ನಾನು ಕೂಡ ಕೊಡೋದು. ನೀವು ನಾನು ಈ ಪಂಚಾಯತಿ ಗ್ಯಾರಂಟಿ ಕಮಿಟಿ ಮೆಂಬರ್ ಅಂತ 2 ಜನ ಕಂಪಲ್ಸರಿ, 6 ಜನ ಪೈಕಿ 2 ಜನ ಕಂಪಲ್ಸರಿ ಹೆಣ್ಮಕ್ಳು ಇರ್ಬೇಕು, ಒಬ್ಬ SC/ST ಇರ್ಬೇಕು. ಆ ಊರಲ್ಲಿ ಅಲ್ಪಸಂಖ್ಯಾತ ಒಂದು ಅಲ್ಪಸಂಖ್ಯಾತ ಇರ್ಬೇಕು, ಒಂದು ಜನರಲ್ ಇರ್ಬೇಕು, ಒಂದು OBC ಇರ್ಬೇಕು. ಹಂಗೆ 6 ಜನ ಕಂಪಲ್ಸರಿಗೆ ಒಂದು ಪಂಚಾಯತಿಗೆ ನಾವು ನೇಮಕ ಮಾಡಿದ್ದೇವೆ. ಸದ್ಯದಲ್ಲೇ ಇನ್ನೊಂದು 3 ತಿಂಗಳಲ್ಲೇ ಎಲ್ಲ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನಿದೆ, 3 ಎಲೆಕ್ಷನ್ಸ್ ಏನಿದೆ, ಆ 3 ಎಲೆಕ್ಷನ್ ಕೂಡ ಮಾಡಲಿಕ್ಕೆ ಏನು ನಮ್ಮ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅದು ಕೂಡ ನಾನು ತೀರ್ಮಾನವನ್ನ SIR ಆದ ತಕ್ಷಣ ನಾನು ತೀರ್ಮಾನ ಮಾಡಿ ಎಲೆಕ್ಷನ್ ಅಂತೂ ಖಂಡಿತ ಮಾಡಿಸಿ
ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅದಕ್ಕೆಲ್ಲ ನೀವೆಲ್ಲ ಸಜ್ಜಾಗಬೇಕು, ನೀವೆಲ್ಲ ಮುಖ್ಯಮಂತ್ರಿಯಾಗಿ ಇರಬೇಕು, ನಾಯಕತ್ವವನ್ನ ಬೆಳೆಸ್ಕೊಳ್ಬೇಕು. ಮುಂದೆ ಏನೇನೋ ತೀರ್ಮಾನಗಳು ದೇಶದಲ್ಲಿ ಹೆಣ್ಮಕ್ಳು ರಿಸರ್ವೇಶನ್ ನಾವು ಅಲ್ಲಿ ಒಪ್ಪಿಗೆ ಕೊಟ್ಟಿದ್ದೇವೆ, ಅವರು ಡಿಲಿಮಿಟೇಷನ್ ಬೇರೆ ಬೇರೆ ಎಲ್ಲ ಕಾಯ್ದೆಗಳೆಲ್ಲ ಬರ್ಬೋದು. ಯಾವುದಕ್ಕೆ ಏನೇ ಕಾಯ್ದೆ ಬರಲಿ ನಾವೆಲ್ಲ ಸಜ್ಜಾಗಬೇಕು, ಶಕ್ತಿಶಾಲಿಯಾಗಿರ್ಬೇಕು. ಇದಕ್ಕೆ ನೀವೆಲ್ಲ ಸಹಕಾರವನ್ನು ಕೊಡಬೇಕು. ಇಷ್ಟು ಹೇಳಿ ನಾನು ಇನ್ನೊಂದು ದಿನ ಇವತ್ತು ದೊಡ್ಡ ಸಭೆ ಮಾಡಿಸ್ಬೇಕು ಅಂತಿದ್ದೆ. ಮಳೆಗಳು ಬರ್ತಾ ಇದೆ, ಜಾಸ್ತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರಿಂದ ಬಂದು ನಾನು ಮುಖ್ಯಮಂತ್ರಿ ಆಗಿ ಬಂದು ನನ್ನ ಡ್ಯೂಟಿ ಕಾಂಗ್ರೆಸ್ ಕಚೇರಿ ಬಂದು ಈ ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿ ಮಾಡಿ ನನ್ನ ವಿಚಾರಗಳನ್ನ ತಮ್ಮೆಲ್ಲರೂ ಕೂಡ ತಿಳಿಸಿ ನಮ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಾನು ಇಲ್ಲಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ಬಂದಿದ್ದೇನೆ. ಇವತ್ತೆಲ್ಲ ಶಾಸಕರು ಕೂಡ ಸಭೆಗೆ ಬಂದು ಅನೇಕ ಸಲಹೆಗಳನ್ನ ನಮ್ಮ ರಾಜ್ಯದ ವಿಚಾರದಲ್ಲಿ ಇವತ್ತು ಚರ್ಚೆ ಮಾಡಿದ್ದಾರೆ. ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಈ ಬರಗಾಲದಲ್ಲಿ ಏನೇನು ಸಮಸ್ಯೆ ಇದೆ ಅದೆಲ್ಲ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಎಲ್ಲ ವಿಚಾರಗಳನ್ನ ಇವತ್ತು ನಿಮ್ಮ ಹತ್ರ ಹಂಚಿಕೊಳ್ಳೋಣ ಅಂತ ಹೇಳಿ ನಾನು ಕಾಂಗ್ರೆಸ್ ಕಚೇರಿಗೆ ಬಂದಿದ್ದೇನೆ. ಆಮೇಲೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಒಬ್ಬ ಮಂತ್ರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕಂಪಲ್ಸರಿ ಬಂದು ಇವತ್ತು ಜನರ ಅಹವಾಲನ್ನ ಸ್ವೀಕಾರ ಮಾಡಿ ಅದಕ್ಕೆ ಒಂದು ಪ್ರತ್ಯೇಕಾದಂತ ಒಂದು ಇಲಾಖೆಯನ್ನ ನಾನು ರಚನೆಯನ್ನ ನಾನು ಮಾಡಿದ್ದೇನೆ. ಒಂದು ಸಪರೇಟ್ ಇಲಾಖೆ ಪಬ್ಲಿಕ್ ಗ್ರೀವೆನ್ಸಸ್ ಏನ್ ಹೆಸರಿಟ್ಟಿದ್ರೆ ಹೇಳೋದಕ್ಕೆ ಪ್ರಜಾ ಸೇವೆ ಇಲಾಖೆ. ಪ್ರಜೆಗಳನ್ನ ಸೇವೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂತ ಇಲಾಖೆ. ಆ ಇಲಾಖೆಯನ್ನು ನಾನು ಈಗಾಗಲೇ ಸೂಚಿಸಿದ್ದೇನೆ. ಆ ಇಲಾಖೆ ಕೂಡ ಆಗ್ತದೆ. ಇಲಾಖೆ ಕೂಡ ಬಂದು ಈಗ ಪ್ರತಿ ಮಂತ್ಲಿ ಒಂದೊಂದು ಕ್ಷೇತ್ರಕ್ಕೆ ಪ್ರತಿ ಶನಿವಾರ ಇಲ್ಲ ಮೂರನೇ ಶನಿವಾರ ಇಲ್ಲ ಮೊದಲನೇ ಶನಿವಾರ ಇಲ್ಲ ಮೂರನೇ ಶನಿವಾರ. ಈಗ ಜಿಲ್ಲಾ ಮಂತ್ರಿ ನಮ್ಮ ಸತೀಶ್ ಅವರು ಆಗ್ತಾರೆ ಅಂದ್ರೆ ಒಂದೊಂದು 2 ತಿಂಗಳಿಗೆ 2 ಕ್ಷೇತ್ರ ಕಂಪಲ್ಸರಿ ಅವ್ರು ಹೋಗ್ಲೇಬೇಕು, ಅಲ್ಲಿ ಮೀಟಿಂಗ್ ಆಗ್ಲೇಬೇಕು. ಆ MLA ಹೋಬಳಿಗಳಿಗೆ ಹೋಗ್ಲೇಬೇಕು, MLA ಪಂಚಾಯತಿಗೆ ಹೋಗ್ಲೇಬೇಕು. ಈ ಸೇವೆಯನ್ನ ಮಾಡಬೇಕು. ಅವರ ಅಹವಾಲನ್ನ ಸ್ವೀಕಾರ ಮಾಡಲೇಬೇಕು. ಜನರ ಮಧ್ಯೆ ನಾವು ಇರಬೇಕು, ಜನರ ಕಷ್ಟ ಸುಖಕ್ಕೆ ಆಗ್ಬೇಕು. ಈ ಎಲ್ಲ ತೀರ್ಮಾನಗಳನ್ನ ಈಗಾಗಲೇ ಹೊಸ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದು ಜನರ ಸೇವೆಯನ್ನು ತಾವೆಲ್ಲ ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥಿಸಿ ತಾವೆಲ್ಲರೂ ಕೂಡ ಶುಭ ಹಾರೈಸಿ 28 ನಮ್ಮ ಸರ್ಕಾರ ತರಬೇಕು, 29ಕ್ಕೆ ರಾಹುಲ್ ಗಾಂಧಿ ಅವರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು. ಅದು ನಿಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸ ಮಾಡಬೇಕು. ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.